ಪಾಲಂ ವಾಯು ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವರು ಮೂರು ಸೇನೆಗಳ ಮುಖ್ಯಸ್ಥರು ಈಗ ಇರೋದನ್ನ ನಾವು ನೋಡ್ತಾ ಇದ್ದೀವಿ. 13 ಮಂದಿ ವೀರ ಮರಣವನ್ನಪ್ಪಿದಂತಹ ವೀರ ಯೋಧರಿಗೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಪಾಲಂ ಏರ್ ಬೇಸ್ನಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಆಗಮನ ಆಗಿದೆ. ನಿನ್ನೆ ನಡೆದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ 13 ಮಂದಿ ವೀರ ಮರಣವನ್ನಪ್ಪಿದ್ದಾರೆ. ಅವರಿಗೆ ಈಗ ಅಂತಿಮ ನಮನವನ್ನ, ಶ್ರದ್ಧಾಂಜಲಿಯನ್ನ, ಗೌರವವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರು. ಈಗಾಗಲೇ ಆಗಮಿಸ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಪಾಲಂ ಏರ್ ಬೇಸ್ಗೆ ಕೆಲವೇ ಗಂಟೆಗಳ ಹಿಂದೆ 13 ಮಂದಿ ವೀರ ಮರಣವನ್ನಪ್ಪಿದ ವೀರ ಯೋಧರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಬಂದಲಾಗಿತ್ತು. ಹಾಗೆಯೇ ಮೂರು ಸೇನೆಯ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಸಿಡಿಎಸ್ ಬಿಪಿನ್ ರಾವತ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಆಪ್ತರಾಗಿದ್ರು. 2019 ಡಿಸೆಂಬರ್ನಲ್ಲಿ ಅವರನ್ನ ಸಿಡಿಎಸ್ ಆಗಿ ನೇಮಕ ಮಾಡಲಾಗಿತ್ತು. 2020 ಜನವರಿಯಲ್ಲಿ ಅವರು ತನ್ನ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರದ್ಧಾಂಜಲಿಯನ್ನ ಸಲ್ಲಿಸಿದ್ದಾರೆ. ಪುಷ್ಪ ಗುಚ್ಛವನ್ನ ಇಡುವುದರ ಮೂಲಕ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ. ಪಾಲಂ ಏರ್ ಬೇಸ್ನಲ್ಲಿ ಈಗ 13 ಮಂದಿ ವೀರ ಮರಣವನ್ನಪ್ಪಿದ ನಿನ್ನೆ ನಡೆದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದವರ ಯೋಧರಿಗೆ ಅಂತಿಮ ನಮನವನ್ನ, ಪುಷ್ಪಾಂಜಲಿಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ, ಗೌರವವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅತ್ಯಂತ ದುಃಖಕರವಾದ ವಿಚಾರ. ಇಡೀ ಒಂದು ದೇಶವೇ ಕಣ್ಣೀರು ಹಾಕ್ತಾ ಇದೆ, ಕಂಬನಿಯನ್ನ ಮಿಡಿತಾ ಇದೆ. ಯಾಕಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ನಿನ್ನೆ ತೆರಳಬೇಕಾಗಿತ್ತು ಸಿಡಿಎಸ್ ಬಿಪಿನ್ ರಾವತ್ ಅವರು. ಅಲ್ಲಿ ಸೇನಾ ಕಾಲೇಜಿನಲ್ಲಿ ಅವರು ಭಾಷಣವನ್ನ ಮಾಡಬೇಕಾಗಿತ್ತು. ಆದರೆ ಅದಕ್ಕಿಂತ ಮುಂಚೆನೆ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿ 13 ಮಂದಿ ಮರಣವನ್ನ ಅಪ್ಪಿದ್ದಾರೆ. ಅವರ ಪಾರ್ಥಿವ ಶರೀರವನ್ನ ಪಾಲಂ ವಾಯುನೆಲೆಯಲ್ಲಿ ಈಗ ಇಡಲಾಗಿದೆ. ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 13 ಮಂದಿ ವೀರ ಮರಣ ಹೊಂದಿದಂತಹ ಯೋಧರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಮೂರು ಪಡೆಗಳ ಮುಖ್ಯಸ್ಥರು ಕೂಡ ಉಪಸ್ಥಿತರಿರೋದನ್ನ ನಾವು ಗಮನಿಸಬಹುದು. ತಮಿಳುನಾಡಲ್ಲಿ ನಡೆದಂತಹ ಸೇನಾ ಕಾಪ್ಟರ್ ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ನಿನ್ನೆ ನಡೆದಂತಿರುವಂತದ್ದು. ಇಡೀ ದೇಶವೇ ಶಾಕಿಗೆ ಒಳಗಾಗಿತ್ತು. ಏನಾಯ್ತು ಅನ್ನುವಂತಹ ಒಂದು ಕ್ಷಣ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಪಾಲಂ ಏರ್ ಬೇಸ್ನಲ್ಲಿ ಈ ಒಂದು ಘಟನೆಯಲ್ಲಿ ಮೃತರಾದಂತಹ ವೀರ ಯೋಧರು ಸೇರಿದಂತೆ ಅವರ ಕುಟುಂಬಸ್ಥರು ಪಾಲ್ಗೊಂಡಿದ್ದಾರೆ. ಹಾಗೆಯೇ ಸೇನಾ ಪಡೆಗಳ ಮುಖ್ಯಸ್ಥರು, ರಕ್ಷಣಾ ಸಚಿವರು, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಧೋವಲ್ ಆಗಿರಬಹುದು, ಹಾಗೆಯೇ ರಕ್ಷಣಾ ರಾಜ್ಯ ಸಚಿವರು, ಹೀಗೆ ಪ್ರಮುಖರು ಈಗ ಪಾಲ್ಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. 13 ಮಂದಿ ವೀರ ಯೋಧರಿಗೂ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ದೇಶಕ್ಕಾಗಿ ಅನೇಕ ಸೇವೆಯನ್ನ ಮಾಡಿದ, ತ್ಯಾಗವನ್ನ ಮಾಡಿದಂತಹ ವೀರ ಯೋಧರಿಗೆ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ, ಅವರ ಕುಟುಂಬಸ್ಥರಿಗೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಅವರ ಕುಟುಂಬಸ್ಥರಿಗೆ ಅಲ್ಲಿ ಸಾಂತ್ವನವನ್ನ ಹೇಳಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ. ಒಂದು ರೀತಿಯಂತಹ ತುಂಬಾ ಬೇಜಾರಿನ ವಿಚಾರ. ಹುತಾತ್ಮ ಯೋಧರಿಗೆ ಪ್ರಧಾನಿ ಮೋದಿ ನಮನ ಸಲ್ಲಿಸಿದ ನಂತರ ಅವರ ಕುಟುಂಬಸ್ಥರಿಗೆ ಈಗ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. 13 ಮಂದಿ ವೀರ ಯೋಧರು, ಬಿಪಿನ್ ರಾವತ್ ಅವರ ಪತ್ನಿ ಸೇರಿದಂತೆ ಉಳಿದಂತೆ 11 ಮಂದಿ ಉನ್ನತಾಧಿಕಾರಿಗಳು ಕೂಡ ಈ ಒಂದು ಘಟನೆಯಲ್ಲಿ ಹುತಾತ್ಮರಾಗಿದ್ದಾರೆ. 13 ಮಂದಿ ಹುತಾತ್ಮರಿಗೂ ಮೋದಿ ಗೌರವ ಸಲ್ಲಿಕೆ ಆದ ಬಳಿಕ ಈಗ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳ್ತಾ ಇದ್ದಾರೆ. ಅವರ ಕುಟುಂಬಸ್ಥರಲ್ಲಿ ನೆರೆದಿರೋದನ್ನ ನಾವು ನೋಡ್ತಾ ಇದ್ದೀವಿ. ದೇಶಕ್ಕಾಗಿ ಸೇವೆಯನ್ನ ಮಾಡಿದಂತಹ ಯೋಧರ ಕುಟುಂಬಸ್ಥರಿಗೆ ಅವರು ಸಾಂತ್ವನ ಹೇಳ್ತಾ ಇದ್ದಾರೆ, ಅವರಿಗೆ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಧೈರ್ಯದಿಂದ ಇರುವಂತೆ ಹಾಗೆಯೇ ಮುಖ್ಯಸ್ಥರುಗಳು ಅಲ್ಲಿ
ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ. ಅವರವರ ಕುಟುಂಬಸ್ಥರ ಬಗ್ಗೆ ಹೇಳ್ತಾ ಇದ್ದಾರೆ. ಹದಿಮೂರು ಮಂದಿ ಹುತಾತ್ಮರು ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅತ್ಯಂತ ಹೃದಯ ಸ್ಪರ್ಶಿ ಸನ್ನಿವೇಶ ಇದು. ಯಾರು ಎಕ್ಸ್ಪೆಕ್ಟ್ ಮಾಡದ ಒಂದು ಘಟನೆ ನಿನ್ನೆ ನಡೆದು ಹೋಗಿದೆ. ಎಲ್ಲರಿಗೂ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಗೌರವ ವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆ ಹುತಾತ್ಮರಾದ ವೀರ ಯೋಧರಿಗೆ 13 ಮಂದಿ ವೀರ ಯೋಧರಿಗೆ ಶ್ರದ್ಧಾಂಜಲಿಯನ್ನ ಅಂತಿಮ ನಮನವನ್ನ ಸಲ್ಲಿಸಿದ ಬಳಿಕ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ ಬಳಿಕ ಈಗ ಪಾಲಂ ವಾಯುನೆಲೆಯಿಂದ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ರಕ್ಷಣಾ ಸಚಿವರು ಅವರ ಜೊತೆಗಿದ್ದಾರೆ. ಹಾಗೆಯೇ 3 ಪಡೆಗಳ ಮುಖ್ಯಸ್ಥರು ಅವರ ಜೊತೆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ನಾಳೆಯ ಸಿದ್ಧತೆಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ. ರಕ್ಷಣಾ ಸಚಿವರವರನ್ನ ಬೀಳ್ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಅಂತಿಮ ನಮನವನ್ನು ಸಲ್ಲಿಸಿದ ಬಳಿಕ ಈಗ ಅಲ್ಲಿಂದ ತೆರಳುತ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಪಾಲಂ ವಾಯುನೆಲೆಯಲ್ಲಿ ಶೋಕ ಮಡುಗಟ್ಟಿದೆ. ಅವರ ಕುಟುಂಬಸ್ಥರು ಮೌನಕ್ಕೆ ಶರಣಾಗಿದ್ದಾರೆ. ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬೀಳ್ಕೊಟ್ಟ ಬಳಿಕ ಈಗ ಅವರು ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಿಮ ನಮನವನ್ನ ಸಲ್ಲಿಸ್ತಾ ಇದ್ದಾರೆ. ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಈಗ ವೀರ ಮರಣವನ್ನ ಅಪ್ಪಿದಂತಹ ಸಿಡಿಎಸ್ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ ರಾವತ್ ಆಗಿರಬಹುದು, ಹಾಗೆಯೇ ಉನ್ನತ ಅಧಿಕಾರಿಗಳಾಗಿದ್ದಂತಹ ಬ್ರಿಗೇಡಿಯರ್ LS ಲಿಡ್ಡರ್, ಲೆಫ್ಟಿನೆಂಟ್ ಕರ್ನಲ್ ಹರ್ಜಿಂದರ್ ಸಿಂಗ್, 3 ಪಡೆಗಳ ಸೇನಾ ಸಿಬ್ಬಂದಿಯ ಮುಖ್ಯಸ್ಥರಾಗಿದ್ದಂತಹ ಬಿಪಿನ್ ರಾವತ್, ಅವರ ಪತ್ನಿ ಮಧುಲಿಕಾ ರಾವತ್ ಅವರಿಗೆ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. ಬ್ರಿಗೇಡಿಯರ್ LS ಲಿಡ್ಡರ್, ಲೆಫ್ಟಿನೆಂಟ್ ಕರ್ನಲ್ ಹರ್ಜಿಂದರ್ ಸಿಂಗ್, ವಿಂಗ್ ಕಮಾಂಡರ್ ಪೃಥ್ವಿ ಸಿಂಗ್ ಚೌಹಾಣ್, ಸ್ಕ್ವಾಡ್ರನ್ ಲೀಡರ್ ಕುಲದೀಪ್, JWO ಪ್ರದೀಪ್, JWO ದಾಸ್, ನಾಯಕ್ ಗುರುಸೇವಕ್ ಸಿಂಗ್, ನಾಯಕ್ ಜಿತೇಂದ್ರ ಕುಮಾರ್, ಲ್ಯಾನ್ಸ್ ನಾಯಕ್ ವಿವೇಕ್ ಕುಮಾರ್, ಲ್ಯಾನ್ಸ್ ನಾಯಕ್ ಬಿ ಸಾಯಿ ತೇಜ, ಹವಾಲ್ದಾರ್ ಸತ್ಪಾಲ್, ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಈಗ ಅವರು ಕೂಡ ಈ ಒಂದು ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣವನ್ನ ಮಾಡಿದ್ರು. ಹದಿಮೂರು ಮಂದಿಗೆ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. 13 ಯೋಧರ ಪಾರ್ಥಿವ ಶರೀರ ಪಾಲಂ ಏರ್ಬೇಸ್ನಲ್ಲಿದೆ. ವೀರ ಯೋಧರು ಯಾರೇ ಹುತಾತ್ಮರಾದ ಸಂದರ್ಭದಲ್ಲಿ, ವೀರ ಮರಣವನ್ನಪ್ಪಿದಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ಗೌರವವನ್ನು ಸೂಚಿಸುವುದು ವಾಡಿಕೆ. ಹಾಗೆಯೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಕೂಡ ಇನ್ನು ಕೆಲವೇ ಕ್ಷಣದಲ್ಲಿ ಅಂತಿಮ ನಮನವನ್ನ ಸಲ್ಲಿಸಲಿದ್ದಾರೆ. ಶ್ರದ್ಧಾಂಜಲಿ ಸಲ್ಲಿಕೆ ನಡೀತಾ ಇದೆ. ಹಾಗೆಯೇ ಅವರ ಕುಟುಂಬಸ್ಥರು ಅಲ್ಲಿ ಪಾಲ್ಗೊಂಡಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಪುಷ್ಪಾಂಜಲಿಯನ್ನ ಮಾಡುವುದರ ಮೂಲಕ ಅಂತಿಮ ಗೌರವ ಸಲ್ಲಿಕೆಯಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವ ಅಜಿತ್ ದೋವಲ್ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ. ಹೃದಯ ಸ್ಪರ್ಶಿ ಕ್ಷಣ ಇದು. ಯಾರಿಗಾದರೂ ಇಂತಹ ಒಂದು ಕ್ಷಣ ಬರುತ್ತೆ. ಈ ರೀತಿಯಾಗಿ ಹೆಲಿಕಾಪ್ಟರ್ ದುರಂತದಲ್ಲಿ ವೀರಮರಣವನ್ನು ಹೊಂದುತ್ತಾರೆ. ಅಜಿತ್ ದೋವಲ್ ಅವರು ಈಗಾಗಲೇ ಅಂತಿಮ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಕ್ಷಣಾ ಸಚಿವರು, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅಂತಿಮ ನಮನ ಸಲ್ಲಿಕೆ ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಯೋಧರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನದ ಮೂಲಕ ಗೌರವ ಸಲ್ಲಿಕೆ ನಡೀತಾ ಇದೆ. ಜನರಲ್ ಬಿಪಿನ್ ರಾವತ್, ಮಧುಲಿಕಾ ರಾವತ್, ಬ್ರಿಗೇಡಿಯರ್ LS ಲಿಡ್ಡರ್,
ಲೆಫ್ಟಿನೆಂಟ್ ಕರ್ನಲ್ ಹರ್ಜಿಂದರ್ ಸಿಂಗ್, ವಿಂಗ್ ಕಮಾಂಡರ್ ಪೃಥ್ವಿ ಸಿಂಗ್ ಚೌಹಾಣ್, ಸ್ಕ್ವಾಡ್ರನ್ ಲೀಡರ್ ಕುಲದೀಪ್, JWO ಪ್ರದೀಪ್, JWO ದಾಸ್, ನಾಯಕ್ ಗುರುಸೇವಕ್ ಸಿಂಗ್, ನಾಯಕ್ ಜಿತೇಂದ್ರ ಕುಮಾರ್, ಲ್ಯಾನ್ಸ್ ನಾಯಕ್ ವಿವೇಕ್ ಕುಮಾರ್, ಲ್ಯಾನ್ಸ್ ನಾಯಕ್ ಬಿ ಸಾಯಿ ತೇಜ, ಹವಲ್ದಾರ್ ಸತ್ಪಾಲ್ ಇವರೆಲ್ಲರಿಗೂ ಕೂಡ ಅಂತಿಮ ನಮನ ಸಲ್ಲಿಕೆಯಾಗುತ್ತೆ. ಆ ನಂತರ ಹುತಾತ್ಮ ಯೋಧರಲ್ಲಿ ಪ್ರಮುಖವಾಗಿ CDS ಜನರಲ್ ಬಿಪಿನ್ ರಾವತ್ ಹಾಗೆಯೇ ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರವನ್ನ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗುತ್ತೆ. ನಾಳೆ 11 ಗಂಟೆಯಿಂದ 2 ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ಭೂಸೇನೆ, ನೌಕಾಸೇನೆ ಹಾಗೆಯೇ ವಾಯುಸೇನೆಯ ಮುಖ್ಯಸ್ಥರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ವಾಯುಸೇನೆಯ ಮುಖ್ಯಸ್ಥರಾಗಿರುವಂತಹ ವಿವೇಕ್ ರಾಮ್ ಚೌಧರಿ, ನೌಕಾಪಡೆ ಮುಖ್ಯಸ್ಥರಾಗಿರುವಂತಹ ಅಡ್ಮಿರಲ್ ಆರ್ ಹರಿಕುಮಾರ್ ಹಾಗೆಯೇ ಭೂಸೇನಾ ಮುಖ್ಯಸ್ಥರಾಗಿರುವಂತಹ ಮನೋಜ್ ಮುಕುಂದ್ ನರವಣೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಗಣ್ಯರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಅಂತಿಮ ನಮನ ಆದ ನಂತರ ಅವರು ಕುಟುಂಬಸ್ಥರಿಗೆ, ಹುತಾತ್ಮರಾದಂತಹ 13 ಮಂದಿಯ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದರು. ಆ ನಂತರ ಅಲ್ಲಿಂದ ತೆರಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 3 ಸೇನಾ ಮುಖ್ಯಸ್ಥರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಭೂಸೇನಾ ಮುಖ್ಯಸ್ಥರು ಮನೋಜ್ ಮುಕುಂದ್ ನರವಣೆ, ಹಾಗೆಯೇ ನೌಕಾಪಡೆ ಮುಖ್ಯಸ್ಥರು ಆರ್ ಹರಿಕುಮಾರ್, ಹಾಗೆಯೇ ವಾಯುಸೇನಾ ಮುಖ್ಯಸ್ಥರು ವಿವೇಕ್ ರಾಮ್ ಚೌಧರಿ. 13 ಯೋಧರ ಪಾರ್ಥಿವ ಶರೀರ ಪಾಲಂ ವಾಯುನೆಲೆಯಲ್ಲಿ ಕೆಲವೇ ಗಂಟೆಗಳ ಹಿಂದೆ ಆಗಮಿಸಿದ್ದು, ಅಲ್ಲಿ ಅವರ ಕುಟುಂಬಸ್ಥರಿಗೆ ಹಾಗೆಯೇ ಗಣ್ಯರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಡಲಾಗಿತ್ತು. ಅದೇ ರೀತಿಯಾಗಿ ಯಾವುದೇ ಒಂದು ವೀರ ಯೋಧರು ಹುತಾತ್ಮರಾದಂತಹ ಸಂದರ್ಭದಲ್ಲಿ ವಾಯುನೆಲೆಯಲ್ಲಿ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗತ್ತೆ. ಇದೇ ರೀತಿಯಾಗಿ ಇವತ್ತು ಕೂಡ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ನಿನ್ನೆ ನಡೆದಂತಹ ಹೆಲಿಕಾಪ್ಟರ್ ದುರಂತದಲ್ಲಿ ಮಡಿದ ಹುತಾತ್ಮರಾದಂತಹ 13 ಹುತಾತ್ಮರಿಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವರಾಗಿರುವ ರಾಜನಾಥ್ ಸಿಂಗ್ ಅವರು ಆಗಮಿಸಿ ಅಂತಿಮ ನಮನ ಸಲ್ಲಿಕೆ ಮಾಡಿದ ನಂತರ 3 ಪಡೆಗಳ ಮುಖ್ಯಸ್ಥರು ಈಗ ಅಂತಿಮ ನಮನವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ಗಣ್ಯರು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಿರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ತಮ್ಮ ದೇಶಕ್ಕಾಗಿ ಸೇವೆಯನ್ನ ಸಲ್ಲಿಸಿದಂತಹ ಪ್ರತಿಯೊಬ್ಬ ವೀರ ಯೋಧರಿಗೂ ಕೂಡ ಅಂತಿಮ ನಮನ ಸಲ್ಲಿಕೆಯಾಗ್ತಾ ಇದೆ. ಇಡೀ ದೇಶವೇ ಕಂಬನಿಯನ್ನ ಮಿಡಿದಿದೆ. ಹಾಗೆಯೇ ಅವರ ಕುಟುಂಬಸ್ಥರು ಕೂಡ ಈಗ ಅಂತಿಮ ನಮನವನ್ನ ಸಲ್ಲಿಕೆ ಮಾಡ್ತಾರೆ. ಯೋಧರ ಕುಟುಂಬಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ಹದಿಮೂರು ಹುತಾತ್ಮರ ಪೈಕಿ ಕೇವಲ 3 ಗುರುತು ಮಾತ್ರ ಪತ್ತೆಯಾಗಿದೆ. ಜನರಲ್ ಬಿಪಿನ್ ರಾವತ್, ಪತ್ನಿ ಮಧುಲಿಕಾ ರಾವತ್, ಬ್ರಿಗೇಡಿಯರ್ LS ಲೇಟರ್ ಅವರ ಪಾರ್ಥಿವ ಶರೀರದ ಗುರುತು ಪತ್ತೆ ಹಚ್ಚಲಾಗಿದೆ. ಇನ್ನುಳಿದ 10 ಹುತಾತ್ಮ ಯೋಧರ ಗುರುತು ಪತ್ತೆಯಾಗಿಲ್ಲ. ದೆಹಲಿ ಏರ್ಬೇಸ್ ಆಸ್ಪತ್ರೆಯಲ್ಲಿ ಗುರುತು ಪತ್ತೆಗಾಗಿ DNA ಪರೀಕ್ಷೆ ನಡೆಯಲಿದೆ. ಆಮೇಲೆ ಪಾರ್ಥಿವ ಶರೀರವನ್ನ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ. ಆದರೆ ಈಗಾಗಲೇ DNA ಪರೀಕ್ಷೆ ಮಾಡೋದಕ್ಕಿಂತ ಮುಂಚೆನೇ ಈಗಲೇ 3 ಗುರುತು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಗುತ್ತೆ. ಹುತಾತ್ಮರಾದಂತಹ 13 ವೀರರಿಗೆ ಪ್ರಧಾನಿ ಸೇರಿದಂತೆ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ. ಈಗ 13 ಜನರ ಸಾವಿಗೆ ಕಾರಣ ಏನು ಅನ್ನೋದು ಕೋಟಿ ಕೋಟಿ ಜನರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಬ್ಲ್ಯಾಕ್ ಬಾಕ್ಸ್ನಲ್ಲಿದೆ. ಈಗ ಬ್ಲ್ಯಾಕ್ ಬಾಕ್ಸ್ನ ಸೇನೆ ಇವತ್ತು ಅದನ್ನು ವಶಕ್ಕೆ ಪಡೆದಿದೆ.
3 ಸೇನಾಪಡೆಗಳ ಸಿಬ್ಬಂದಿ ಮುಖ್ಯಸ್ಥ ಬಿಪಿನ್ ರಾವತ್ ಸೇರಿ 14 ಜನರಿದ್ದ ಹೆಲಿಕಾಪ್ಟರ್ ಪತನ ಆಯಿತು. ಇದರಲ್ಲಿ 12 ವೀರರು ಮತ್ತು ಬಿಪಿನ್ ರಾವತ್ ಅವರ ಧರ್ಮಪತ್ನಿಯು ಸೇರಿದಂತೆ 13 ಮಂದಿ ಹುತಾತ್ಮರಾದರು. ನಿನ್ನೆ ಹೆಲಿಕಾಪ್ಟರ್ ಬೀಳುವ ಕೊನೆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಹೆಲಿಕಾಪ್ಟರ್ ನೆಲಕ್ಕಪ್ಪಳಿಸೋ 10 ಸೆಕೆಂಡ್ ಮುಂದೆ ಇದ್ದಕ್ಕಿದ್ದಂತೆ ಆಗಸದಲ್ಲೇ ಹಾರಾಡುತ್ತಿತ್ತು. ಇಷ್ಟು ಕೆಳಗೆ ಯಾಕೆ ಬಂದಿದೆ ಅಂತ ಜನ ನೋಡ್ತಿದ್ದಾಗಲೇ ಹೆಲಿಕಾಪ್ಟರ್ ಬಿದ್ದು ಬೆಂಕಿ ಹೊತ್ತಿಕೊಳ್ತು. ದುರಂತದಲ್ಲಿ ಸೇನಾ ಮುಖ್ಯಸ್ಥರು ಸೇರಿ 14 ಜನರಿದ್ದ ಹೆಲಿಕಾಪ್ಟರ್ ಅಪಘಾತಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ರಾಜಕಾರಣಿಗಳು, ಜನ, ಯುವ ಪೀಳಿಗೆ ನಾನಾ ಅನುಮಾನಗಳನ್ನು ವ್ಯಕ್ತಪಡಿಸುತ್ತಿದೆ. ಜೊತೆಗೆ ಭಾರತೀಯ ಸೇನೆ ಕೂಡ ತನಿಖೆಗೆ ಆದೇಶ ನೀಡಿತ್ತು. ಇವತ್ತು ದುರ್ಘಟನಾ ಸ್ಥಳಕ್ಕೆ ಭೂಸೇನಾ ಮುಖ್ಯಸ್ಥರೇ ಬಂದು ಪರಿಶೀಲಿಸಿದ್ರು. ಇದೇ ವೇಳೆ ಸೇನಾ ತನಿಖಾಧಿಕಾರಿಗಳಿಗೆ ಹೆಲಿಕಾಪ್ಟರ್ನಲ್ಲಿದ್ದ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ. ಏನಿದು ಬ್ಲಾಕ್ ಬಾಕ್ಸ್? ಯಾವುದೇ ಖಾಸಗಿ ವಿಮಾನ ಹೆಲಿಕಾಪ್ಟರ್ಗಳಾಗ್ಲಿ, ಇಲ್ಲ ಸೇನಾ ವಿಮಾನ, ಹೆಲಿಕಾಪ್ಟರ್, ಯುದ್ಧ ವಿಮಾನಗಳೇ ಆಗ್ಲಿ, ಎಲ್ಲದರಲ್ಲೂ ಬ್ಲಾಕ್ ಬಾಕ್ಸ್ ಇದ್ದೇ ಇರುತ್ತೆ. ವಿಮಾನ ಚಾಪರ್ ಎಷ್ಟು ಎತ್ತರದಲ್ಲಿ ಹಾರುತ್ತಿತ್ತು, ಯಾವ ದಿಕ್ಕಿನ ಕಡೆ ಹೋಗ್ತಿತ್ತು, ವಿಮಾನ ಚಾಪರ್ ದುರಂತಕ್ಕೂ ಮೊದಲು ಎಷ್ಟು ವೇಗದಲ್ಲಿತ್ತು, ಪೈಲಟ್ಗಳು ಏನೇನು ಮಾತಾಡಿದ್ರು, ತಾಂತ್ರಿಕ ದೋಷ ಆದ್ರೆ ಏನ್ ಹೇಳಿದ್ರು, ದುಷ್ಕರ್ಮಿಗಳ ಜೊತೆ ಮಾತಾಡಿದ್ರ, ಪ್ರತಿಯೊಂದು ಆಡಿಯೋನು ದಾಖಲಾಗುತ್ತೆ. ಅಂದಾಜು 25 ಗಂಟೆ ಆಡಿಯೋ ಸಂಗ್ರಹ ಸಾಮರ್ಥ್ಯದ ಬ್ಲಾಕ್ ಬಾಕ್ಸ್ ಇದು. ಈ ಬ್ಲಾಕ್ ಬಾಕ್ಸ್ಗಳನ್ನು ಹೆಚ್ಚಾಗಿ ವಿಮಾನ ಮತ್ತು ಚಾಪರ್ಗಳ ಹಿಂಭಾಗದಲ್ಲಿ ಫಿಕ್ಸ್ ಮಾಡಿರ್ತಾರೆ. ತುಂಡಾಗಿ ಬಿದ್ದಾಗಲೂ ಬ್ಲಾಕ್ ಬಾಕ್ಸ್ ಹಾಳಾಗಿ ಹೋಗಲ್ಲ. ಕಬ್ಬಿಣ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಕವಚ ಇರುತ್ತೆ. ಬೆಂಕಿ ಬಿದ್ದಾಗ ಕೇಸರಿ ಬಣ್ಣದಲ್ಲಿ ಕಾಣಿಸುತ್ತೆ. ಬೆಂಕಿ ನೀರು ಬಿದ್ದರೂ ದತ್ತಾಂಶ ಹಾಳಾಗಲ್ಲ. ಈಗ ಇದೇ ಬ್ಲಾಕ್ ಬಾಕ್ಸ್ ನಲ್ಲಿ ಘಟನೆ ನಡೆದಾಗ ಏನೆಲ್ಲ ನಡೆಯಿತು, ಪೈಲಟ್ಗಳು, ಸೇನಾಧಿಕಾರಿಗಳು ಏನೆಲ್ಲ ಮಾತಾಡಿದ್ರು ಅನ್ನೋ ಆಡಿಯೋ ಆಧರಿಸಿ ತನಿಖೆ ನಡೆಸಿ ಘಟನೆಗೆ ಕಾರಣವನ್ನ ಸೇನೆ ಪತ್ತೆ ಹಚ್ಚಲಿದೆ. ಹುತಾತ್ಮರಿಗೆ ಜನರ ಕಣ್ಣೀರ ವಿದಾಯ. ಬಹುಶಃ ಈ ದೃಶ್ಯಗಳೇ ಹೇಳುತ್ತೆ ಬಿಪಿನ್ ರಾವತ್ ಅವರ ಕೊಡುಗೆ ಭಾರತೀಯ ಸೇನೆಗೆ ಎಷ್ಟಿತ್ತು ಅಂತ. ವಿದ್ಯಾರ್ಥಿಗಳ ಈ ಕಣ್ಣೀರ ನಮನವೇ ಹೇಳುತ್ತೆ ಭಾರತೀಯ ಸೈನಿಕರ ಬಗ್ಗೆ ದೇಶ ಎಷ್ಟು ಹೆಮ್ಮೆ ಪಡುತ್ತೆ ಅಂತ. ತಮಿಳುನಾಡಿನ ಸೂಲೂರಿನ ವಾಯುನೆಲೆಯಲ್ಲಿ ಬಿಪಿನ್ ರಾವತ್ ಸೇರಿ ಮೃತಪಟ್ಟ 13 ಜನರ ಮರಣೋತ್ತರ ಪರೀಕ್ಷೆ ನಡೆಯಿತು. DNA ಟೆಸ್ಟ್ ನಡೆಸಿ ಶವಗಳ ಗುರುತು ಪತ್ತೆಗೆ ಸ್ಯಾಂಪಲ್ ಸಂಗ್ರಹಿಸಿ ಪಾರ್ಥಿವ ಶರೀರಗಳಿಗೆ ಸೇನಾಪಡೆ ಸೂಲೂರಿನಲ್ಲೇ ನಮನ ಸಲ್ಲಿಸಿತು. ತಮಿಳುನಾಡು ಸಿಎಂ ಸೇರಿ ಹಲವರು ಮಡಿದ ಭಾರತಾಂಬೆ ಮಕ್ಕಳಿಗೆ ನಮಿಸಿದ್ರು. ಇದಾದ್ಮೇಲೆ ದೆಹಲಿಯ ಪಾಲಂ ವಾಯುನೆಲೆಗೆ ಹುತಾತ್ಮರ ಮೃತದೇಹಗಳನ್ನು ಶಿಫ್ಟ್ ಮಾಡಿದ್ರು. ವೆಲ್ಲಿಂಗ್ಟನ್ ಸೇನಾ ಆಸ್ಪತ್ರೆಯಿಂದ ಸೂಲೂರು ವಾಯುನೆಲೆಗೆ ಮೃತದೇಹಗಳನ್ನು ತರುವಾಗ ದಾರಿಯುದ್ದಕ್ಕೂ ಜನ ನಿಂತಿದ್ರು, ಕಣ್ಣೀರು ಹಾಕಿದ್ರು, ಪುಷ್ಪ ನಮನ ಸಲ್ಲಿಸಿದ್ರು. ವಿದ್ಯಾರ್ಥಿಗಳು ರಾಷ್ಟ್ರ ಧ್ವಜ ಹಿಡಿದು ಜೈ ಹಿಂದ್ ಘೋಷಣೆ ಕೂಗಿದ್ರು. ಆಂಬ್ಯುಲೆನ್ಸ್ಗಳಲ್ಲಿ ಪಾರ್ಥಿವ ಶರೀರ ರವಾನಿಸುತ್ತಿದ್ದಾಗ ಅಪಘಾತ ಆಯಿತು. ಮೆಟ್ಟುಪಾಳ್ಯಂ ಬಳಿಕ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಾಗ ಪೊಲೀಸರಿಗೂ ಗಾಯಗಳಾದವು. ತಕ್ಷಣ ಮತ್ತೊಂದು ಆಂಬ್ಯುಲೆನ್ಸ್ಗೆ ಪಾರ್ಥಿವ ಶರೀರ ಶಿಫ್ಟ್ ಮಾಡಿದ್ರು. ಇದಾದ ಮೇಲೆ ಸೂಲೂರು ಸೇನಾ ವಾಯುನೆಲೆಯಿಂದ ದೆಹಲಿಯ ಪಾಲಂ ವಾಯುನೆಲೆಗೆ ಪಾರ್ಥಿವ ಶರೀರಗಳನ್ನು ತಂದು ಗೌರವ ಸಲ್ಲಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.
ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಹರ್ಜಿಂದರ್ ಸಿಂಗ್ ಸಾವನ್ನಪ್ಪಿದ್ದಾರೆ. ಹರ್ಜಿಂದರ್ ಸಿಂಗ್ ಉಡುಪಿಯ ಕಾರ್ಕಳದ ಸಾಲ್ಮರದ ಪ್ರಫುಲ್ಲಾ ಅನ್ನುವರನ್ನ ಮದುವೆಯಾಗಿದ್ರು. ಹರ್ಜಿಂದರ್ ಪತ್ನಿ ಪ್ರಫುಲ್ಲಾ ಸಹ ಸೇನೆಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೇ ಹರ್ಜಿಂದರ್ ಮತ್ತು ಪ್ರಫುಲ್ಲಾ ಇಬ್ಬರು ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ರು. ಮೃತ ಹರ್ಜಿಂದರ್ ಸಿಂಗ್ ಅವರನ್ನ ನೆನೆದು ಪ್ರಫುಲ್ಲಾ ತಾಯಿ ಮೇರಿ, ಅಕ್ಕ ಕಣ್ಣೀರು ಹಾಕಿದ್ದಾರೆ. ಹೆಲಿಕಾಪ್ಟರ್ ದುರಂತದಲ್ಲಿ ತೀವ್ರವಾಗಿ ಗಾಯಗೊಂಡಿರೋ ಗ್ರೂಪ್ ಕ್ಯಾಪ್ಟನ್ ವರುಣ್ ಸಿಂಗ್ ಅವರನ್ನ ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ. ತಮಿಳುನಾಡಿನ ಸೂಲೂರಿನಿಂದ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದ್ದು ಕಮಾಂಡ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ನಿನ್ನೆ ಹೆಲಿಕಾಪ್ಟರ್ ದುರಂತದಲ್ಲಿ 14 ಮಂದಿಯಲ್ಲಿ ವರುಣ್ ಸಿಂಗ್ ಮಾತ್ರ ಬದುಕುಳಿದಿದ್ದಾರೆ. ದೇಹದ ಬಹುತೇಕ ಭಾಗ ಗಂಭೀರವಾಗಿ ಸುಟ್ಟು ಹೋಗಿರುವುದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಕಮಾಂಡ್ ಆಸ್ಪತ್ರೆಗೆ ಸಿಎಂ ಬಸವರಾಜ ಬೊಮ್ಮಾಯಿ, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭೇಟಿ ಕೊಟ್ಟು ವರುಣ್ ಸಿಂಗ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.